ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಎಂಥ ವಿಷಯ ಗೊತ್ತುಂಟಾ? ನಾವೀಗ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಮೀನು ಬಂತು. ಮೀನು ಈಗ ತೆಗೊಳ್ಳಿಕ್ಕೆ ನಾವು ಹೋಗ್ತಿದ್ದೇವೆ ನೋಡಿ. ಮೀನು ಓ ಮೀನುಂಟು. ಕಡುವೆ 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 ಉಂಟು. ಕಡುವೆ ಕಡುವೆ ಬೂತಾಯಿ ಕಡುವೆ ಉಂಟು. ಬಂಗುಡೆ ಬಂಗುಡೆ ಇರ್ಬೋದು. ಕಡುವೆ ಇರ್ಬೋದು. ಕಡುವೆ ಇರ್ಬೋದು. ಬೂತಾಯಿ ಮಳ್ಳ ಬೂತಾಯಿ ಬಂಗುಡೆ ಬೂತಾಯಿ ಅಂದೆ ಮೀನ್ದ ಹೋಗೆ ತೊನ್ನಿ. ಹಾ ಮಾಮೂಗೆ ತೊನ್ನಿ ಬೂತಾಯಿ ಬೂತಾಯಿ ಎಡ್ಡೆ ಬೂತಾಯಿ ಮಳ್ಳ ಬೂತಾಯಿ ಏದು ಬಾಡ್ಯಾರ ಮಳ್ಳ ಬೂತಾಯಿ ಮಳ್ಳ ಬೂತಾಯಿ ಮಳ್ಳ ಬೂತಾಯಿ ನಾ ಬಂಗುಡೆಗೆ ತೊನ್ನಿ ಕೊಡಂದೆ ತಗೆ ಕೊಡಂದೆ 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 ಮೀನುಂದುಗೆ ತುಲೆ 160 ನೂತಾಜಿ ಬಾಗೆ ಪಕ್ಕಡಿ ವಿಡಿಯೋ ಇರಗೆ ಬಂಗುಡೆನೆ ಇರಗಲ ಬಂಗುಡೆನೆ ನಮ್ಮ ಮೀನಿಗೆ ತೊಂಡ ಅವೇ ಬೂತಾಯಿ ಬುಕ್ಕ ಬಂಗುಡೆಗೆ ತೊಂಡ ಚೂರು ಚೂರು ಮಾಮಲ್ಲಿ ತೊಂದು ಬರ್ತೀನಿ ಒಂದು ಮೀನು ಹಾಂ ಮೀನು ಉಲ್ಲ ಇದ್ದಿದ್ದಿಲ್ಲ ಅಂಡು ಉಂಟರ ಪಾತರ ದಾಲೆಜ್ಜಿಗೆ ಯಾವ ಮೀನು ಇಷ್ಟೇ ಮೀನು 100 ರೂಪಾಯಿಗೆ ಇಷ್ಟು ಮೀನು ನಮಗೆ 4 ಬಂಗುಡೆ 2 3 ಬೂತಾಯಿ ಮೀನು ಇಷ್ಟು ಕೊಟ್ಟಿದ್ದಾರೆ. ಆದರೆ ಬಂಗುಡೆ ಸ್ವಲ್ಪ ದೊಡ್ಡದು ಉಂಟಾಯ್ತಾ ನೋಡಿ, ದೊಡ್ಡದುಂಟು. ಇದರದೀಗ ನಮಗೆ ಸಾರು ಮಾಡಲಿಕ್ಕೆ ಉಂಟು, ಬಜ್ಜಿ ಮಾಡಲಿಕ್ಕೆ ಉಂಟು. ಮೀನನ್ನು ಈಗ ಇಲ್ವಾ ಮಾವು ಕಟ್ ಮಾಡ್ತಿದ್ದಾರೆ ಆಯಿತಾ. ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಮಾವು ಕಟ್ ಮಾಡ್ತಾರೆ. ಅಂದರೆ ಬೂತಾಯಿ ಮೀನೆಲ್ಲ ಇದ್ದರೆ ನಾನೇ ಕಟ್ ಮಾಡೋದು. ಮತ್ತು ಇದು ಈ ಮೀನೆಲ್ಲ ಅವರೇ ಕಟ್ ಮಾಡ್ತಾರೆ. ಏಕೆಂದರೆ ಬೂತಾಯಿದು ತುಂಬ ಇರ್ತದಲ್ವಾ ಕಟ್ ಮಾಡಲಿಕ್ಕೆ, ಅದಕ್ಕಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಮತ್ತು ಬಂಗುಡೆ ಮತ್ತು ಬೇರೆ ಏನಾದರೂ ಮೀನಿದ್ರೆ ಮಾವೇ ನನಗೆ ಕಟ್ ಮಾಡಿ ಕೊಡ್ತಾರೆ. ನೋಡಿ, ನನಗೆ ದೇವರಂತ ಮಾವ ಸಿಕ್ಕಿದ್ದಾರೆ. ಎಲ್ಲ ವಿಷಯದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ನೋಡಿ, ನಿಮಗೆ ಸಹ ಈ ಥರ ಹೆಲ್ಪ್ ಮಾಡುವ ಮಾವ ಇದ್ದರೆ ಅಲ್ವಾ ಕಮೆಂಟ್ ಮಾಡಿ ಆಯಿತಾ, ಓಕೆನಾ? ಮತ್ತೆಂತ ಗೊತ್ತುಂಟ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನು ಅನ್ನವನ್ನು ಬೇಯಲಿಕ್ಕಿರ್ತೇನೆ ಆಯಿತಾ. ರೈಸ್ ಇಡ್ಲಿಕ್ಕೆ ಅಕ್ಕಿ ತೊಳೆಯುವುದು 4 ಸಲ ತೊಳಿಬೇಕು, ಗೊತ್ತಾಯ್ತಾ? ಎಷ್ಟು ಸಲ? 4 ಸಲ ರೈಸನ್ನು ತೊಳಿಬೇಕು. ಮತ್ತೆಂತ ಗೊತ್ತಲ್ಲ, 2 ಉಪ್ಪು ಹಾಕಬೇಕು ಇದಕ್ಕೆ. ಇದೆಂತ ಉಪ್ಪು, ಉಪ್ಪು ಹಾಕಿ ಗೊತ್ತಾಯ್ತಾ? ನೋಡಿ, ನಾನು ನಿಮಗೆ ತೋರಿಸ್ತೇನೆ ಬಂಗುಡೆ ಮೀನು ಸಾರು ಹೇಗೆ ಮಾಡೋದು ಅಂತೇಳಿ. ಓಕೆ, ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತೇಳಿ, ಮಂಗಳೂರು ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ. ಓಕೆ, ಇದು ನನಗೆ ಅಮ್ಮ ಹೇಳಿಕೊಟ್ಟದ್ದು. ನಾವು ನಿಮಗೆ ಸಹ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ, ನೀವು ಸಹ ಮಾಡಿ, ಟ್ರೈ ಮಾಡಿ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡುವ ಹೇಗೆ ಮಾಡೋದು ಅಂತೇಳಿ. ಓಕೆ, ನೋಡಿ, ಒಂದು ಗಡಿ ತೆಂಗಿನಕಾಯಿ ಬೇಕು. ಓಕೆ, ಮೀನು ಸಾರಿಗೆ ನೋಡಿ ಇಷ್ಟು. ಇದು ಸಣ್ಣದಾಯ್ತಾ, ದೊಡ್ಡ ಸಲ ಮೀಡಿಯಮ್ ಸೈಜ್, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಇದರದ್ದು 1 ಗಡಿಯನ್ನು ಫುಲ್ ಹಾಕಬೇಕು ಮೀನಿಗೆ. ಓಕೆ, ಎಂತ ಗೊತ್ತುಂಟಾ, ಮೀನು ಸಾರು ಮಾಡಲಿಕ್ಕೆ ಎಂತೆಲ್ಲ ಬೇಕು ಗೊತ್ತುಂಟಾ? ನೋಡಿ, ನಾನು 15 ಮೆಣಸು ತಗೊಂಡಿದ್ದೇನೆ, ಗೊತ್ತಾಯ್ತಲ್ಲ, ಉದ್ದದ ಮೆಣಸು. ಮತ್ತು ಇದು 4 ಗುಂಡು ಮೆಣಸು, ರೌಂಡ್ ಗುಂಡು ಎಂತ ಹೇಳ್ತಾರಲ್ಲ, ಗುಂಡು ಮೆಣಸು 4 ತಗೊಂಡಿದ್ದೇನೆ. ಮತ್ತು ಎಂತ ಬೇಕು ಗೊತ್ತುಂಟಾ? ಮತ್ತು ಇದು ಕೊತ್ತಂಬರಿ 2 ಸ್ಪೂನ್ ಕೊತ್ತಂಬರಿ ಬೀಜ. ಮತ್ತು ಎಂತ ಗೊತ್ತುಂಟು, ಇದು ಮೆತ್ತೆ 20 ಮೆತ್ತೆ ತಗೊಂಡಿದ್ದೇನೆ. ಆಮೇಲೆ ಮೀಡಿಯಮ್ ಸೈಜ್ ಅದು ಈರುಳ್ಳಿ ಉಂಟಲ್ಲ, ಅದರದ್ದು 1/4 ಭಾಗದಷ್ಟು ನೀರುಳ್ಳಿ ಸ್ವಲ್ಪ, ಗೊತ್ತಾಯ್ತಾ? ಇದು ನೀರುಳ್ಳಿ, ಇದು ಹುಳಿ. ಲಿಂಬೆ ಗಾತ್ರದಲ್ಲ, ಲಿಂಬೆ ಗಾತ್ರದಷ್ಟು ಇಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕದು. ನಮಗೆ ಎಷ್ಟು ಬೇಕು ಅಷ್ಟು ಹುಳಿ ಹಾಕಬೇಕು. ಮೀನಿಗೆ ಸ್ವಲ್ಪ ಜಾಸ್ತಿ ಹುಳಿ ಹಾಕಬೇಕು, ಗೊತ್ತಾಯ್ತಾ? ತರಕಾರಿಗಿಂತ ಮೀನಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಹಾಗಾಗಿ ಇಷ್ಟು ಹುಳಿ ತಗೊಂಡಿದ್ದೇನೆ, ಗೊತ್ತಾಯ್ತಲ್ವಾ? ಆಮೇಲೆ ಬೆಳ್ಳುಳ್ಳಿ 6 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ನೋಡಿ, ಬೆಳ್ಳುಳ್ಳಿಯನ್ನು ಹಾಕುವಾಗ ಯಾವಾಗಲೂ ಜಜ್ಜಿ ಹಾಕಬೇಕಂತೆ. ಏಕೆ ಗೊತ್ತುಂಟಾ? ಇದನ್ನು ಹೀಗೆ ಹಾಕಿದರೆ ಅತ್ತೆ ಉಂಟಲ್ಲ, ನಮ್ಮದು ಅತ್ತೆಯ ಕಣ್ಣು ಹೋಗ್ತದಂತೆ. ನಂಗೆ ಗೊತ್ತಿಲ್ಲ, ನನಗೆ ನನ್ನ ಅತ್ತೆ ಹೇಳಿದ್ದು. ಅದಕ್ಕೆ ಇದನ್ನು ಜಜ್ಜಿಯೇ ಹಾಕಬೇಕು. ಓಕೆ, ಇಲ್ಲಾಂದರೆ ನಿಮ್ಮ ಅತ್ತೆಯ ಕಣ್ಣು ಹೋಗ್ಬೋದು. ನಂಗೆ ಗೊತ್ತಿ ಹೇಳಿದ್ದಾರೆ, ಅದಕ್ಕೆ ನಾನು ಹೇಳ್ತಿರೋದು. ಓಕೆ, ಬನ್ನಿ, ಇದನ್ನು ಈಗ ಎಂತ ಗೊತ್ತುಂಟು, ಇದನ್ನೆಲ್ಲವನ್ನು ನಮಗೆ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಫ್ರೈ ಮಾಡಲಿಕ್ಕೆ ಉಂಟು, ತೋರಿಸ್ತೇನೆ ಬನ್ನಿ. ಆಯಿಲ್ ಹಾಕಬೇಕು, ಆಮೇಲೆ ಮೆಣಸು ಹಾಕಬೇಕು. ನೋಡಿ, ಇದು ಹಾಕಬೇಕು. ಓಕೆ, ಆಗ ನಾ ಹೇಳಿದಲ್ವ, ಇದು ಕೊತ್ತಂಬರಿ ಬೀಜ ಮತ್ತು ಇದು ಮೆತ್ತೆ ಹಾಕಬೇಕು. ಓಕೆ, ಇದನ್ನೆರಡನ್ನು ಫ್ರೈ ಮಾಡಬೇಕು. ಕಾಲು 2 ನೋಡಿ, ಎಂತ
ಗೊತ್ತುಂಟಾ, ಇದು ನಾನು ಅರ್ಧ ಈರುಳ್ಳಿ ಕಟ್ ಮಾಡ್ತಿದ್ದೇನೆ. ಮತ್ತೆ ಈಗ ಒಂದು ಟೊಮೆಟೆ ಇದು ಬೇಯಿಸಲಿಕ್ಕೆ ಇಡುವಾಗ, ಓಕೆ, ಬೇಯಿಲಿಕ್ಕೆ ನೋಡಿ ಒಂದು ಟೊಮೆಟೆ ಕಟ್ ಮಾಡ್ತೇನೆ. ಕಟ್ ಮಾಡಬೇಕು ಹೀಗೆ ಒಂದು ಚಿಕ್ಕ ಟೊಮೆಟೆ, ಓಕೆ, ಮೀಡಿಯಂ ಸೈಜ್ ಒಂದು ಚಿಕ್ಕ ಟೊಮೆಟೆ ತಗೊಳ್ಳಿ. ಹೀಗೆ ಕಟ್ ಮಾಡಬೇಕು. ಮತ್ತೊಂದು ಗೊತ್ತಾಯ್ತಾ? ಆಮೇಲೆ ಈಗ ಒಂದು ತಗೊಳ್ಬೇಕು, ಅದು ತಿನ್ಬೇಕು. ಓಕೆ, ಇಲ್ಲತ್ತೆ ನಾನು ಸುಮ್ಮನೆ ಹೇಳೋದು, ತಿನ್ಲಿಕ್ಕಿಲ್ಲ. ನಾನು ತಿಂತೇನೆ ಯಾವಾಗ, ಅದಕ್ಕೆ ನಾನು ತಿನ್ನೋದು. ನೀವೆಲ್ಲ ತಿನ್ಲಿಕ್ಕೆ ಹೋಗ್ಬೇಡಿ, ನೀವು ಇದಕ್ಕೆ ಹಾಕಿ. ಓಕೆ, ಅಷ್ಟೊಂದು ಟೊಮೆಟೊ ಹಾಕಬೇಕು. ಆಮೇಲೆ 2 ಮೆಣಸು ಬೇಯಿಲಿಕ್ಕೆ 2 ಮೆಣಸು ಹಾಕಿ ನೋಡಿ. ಹೀಗೆ ಕಟ್ ಮಾಡೋದು, ಮೆಣಸು ಹಾಕು. ಆಮೇಲೆ ಒಂದು ಶುಂಠಿ ನೋಡಿ, ಶುಂಠಿ ತಗೊಳ್ಬೇಕು. ಗೊತ್ತಾಯ್ತಾ? ಚಿಕ್ಕದು. ಇದನ್ನು ಸಹ ಕಟ್ ಮಾಡಿ ಹಾಕಬೇಕು. ಇದನ್ನು ಸಹ ಕಟ್ ಮಾಡಬೇಕು. ಶುಂಠಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ, ಅದಕ್ಕಾಗಿ ನಾವು ಶುಂಠಿ ಹಾಕೋದು. ಗೊತ್ತಾಯ್ತಲ್ವ? ಮೀನು ಸಾರಿಗೆ ಎಲ್ಲ ಶುಂಠಿ ಎಲ್ಲ ಹಾಕಿದ್ರೆ ಒಳ್ಳೆಯದು. ಸ್ವಲ್ಪ ಸಜ್ಜೆ ಆಯ್ತಾ? ಹೀಗೆ ಹೀಗೆ ಶುಂಠಿಯನ್ನು ಸ್ವಲ್ಪ ಹೀಗೆ ಮಾಡಬೇಕು. ಓಕೆ, ಮತ್ತೆಂತ ಗೊತ್ತುಂಟಾ? ಮೊದಲಿಗೆ ಹೀಗೆ ಒಂದು ಸ್ವಲ್ಪ ನೀರಿಡಬೇಕು. ಫಸ್ಟಿಗೆ ನಾವು ಇದರಲ್ಲಿ ನೀರಿಡಲಿಕ್ಕೆ, ಆಮೇಲೆ ಇದನ್ನೆಲ್ಲ ಹಾಕ್ಬೇಕು ಇದಕ್ಕೆ. ಗೊತ್ತಾಯ್ತಾ? ನೋಡಿ, ಸ್ವಲ್ಪ ನೀರು ಹಾಕಿ ಇದನ್ನಿಲ್ವಾ ಸ್ವಲ್ಪ ಬೇಯಲಿಕ್ಕೆ ಇಡಬೇಕಾಯ್ತಾ? ಇಲ್ಲದ್ರೆ ಇಲ್ವಾ ಅದರಲ್ಲಿ ರಸದಲ್ಲಿ ಇಲ್ವಾ ಇದು ಬೇಯುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಲಿಕ್ಕೆ ಇಡು, ಒಂದು 5 ನಿಮಿಷ ಅಷ್ಟಿಗೆ. ಆಗ ನಾವು ನಮ್ಮದು ಅಷ್ಟೊತ್ತಿಗೆ ಕಡೆದು ಸಾಕ್ತದಲ್ವಾ, ನಮ್ಮದು ಕಡೆದು ಸಾಕ್ತದೆ. ಈಗ ನೋಡಿ ಫ್ರೈ ಮಾಡಿ ಆಯಿತು. ಈಗ ಮೆಣಸು ಹಾಕ್ತಿದ್ದೇನೆ ನೋಡಿ, ಇದೆಲ್ಲ ಮೆಣಸು ಹಾಕ್ತಿದ್ದೇನೆ. ಫಸ್ಟಿಗೆ ಮೆಣಸು ಹಾಕಬೇಕು. ಆಮೇಲೆ ಎಂತ ಗೊತ್ತುಂಟಾ, ಇದು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಉಂಟಲ್ಲ, ಇದನ್ನು ನಾನು ಫ್ರೈ ಮಾಡುವುದಿಲ್ಲ, ಹಾಗೆ ಹಾಕೋದು. ಓಕೆ, ಖಾಲಿ ಕೊತ್ತಂಬರಿ ಬೀಜ ಮತ್ತು ಮೆತ್ತೆ ಮತ್ತು ಇದು ಮೆಣಸು ಉಂಟಲ್ಲ, ಅದನ್ನು ಮಾತ್ರ ನಾನು ಫ್ರೈ ಮಾಡೋದು. ಓಕೆ, ಈಗ ನೋಡಿ ಹಾಕ್ತಿದ್ದೇನೆ. ಇದನ್ನೆಲ್ಲ ನಾನು ಫ್ರೈ ಮಾಡಲಿಲ್ಲ, ಹುಳಿ ಹಾಕ್ತಿದ್ದೇನೆ. ಆಮೇಲೆ ತೆಂಗಿನ ತುರಿ, ಆಗ ನಾನು ಇದು ತೆಂಗಿನ ಇದುಂಟಲ್ಲ ತುರಿ, ಇದನ್ನು ಸಹ ಹಾಕ್ತಿದ್ದೇನೆ ನೋಡಿ. ಇದನ್ನು ಸಹ ನಾನು ಫ್ರೈ ಮಾಡಲಿಲ್ಲ, ಇದನ್ನು ಸಹ ನಾನು ಹಾಕ್ತಿದ್ದೇನೆ. ಇದನ್ನು ಸಹ ನಾವೆಲ್ಲ ಫ್ರೈ ಮಾಡೋದಿಲ್ಲ. ಓಕೆ, ಇದನ್ನು ಅಮ್ಮ ಹೇಳಿಕೊಟ್ಟರು, ಹಾಗಾಗಿ ನಾನು ಇದನ್ನು ಫ್ರೈ ಮಾಡೋದಿಲ್ಲ. ಮತ್ತೆಂತ ಗೊತ್ತಲ್ಲ, ಮತ್ತೆ 1 ಸ್ಪೂನ್ ಅರಶಿನ ಹುಡಿ. ಗೊತ್ತಾಯ್ತಲ್ಲ? ಅರಶಿನ ಹುಡಿ ಹಾಕಬೇಕು, 1 ಸ್ಪೂನ್ ಹಾಕಬೇಕು. ಮತ್ತೆ ಎಂತ ಮಾಡೋದು, ಮತ್ತೆ ಸ್ವಲ್ಪ ನೀರು ಹಾಕಬೇಕು ನೋಡಿ. ನೀರಿಗೆ ಹಾಕೋದು. ಗೊತ್ತಾಯ್ತಾ? ನೀರು ಹಾಕಿ ಹೀಗೆ ಮುಚ್ಚೋದು. ಮತ್ತೆ ಎಂತ ಗೊತ್ತಾ, ಸ್ವಿಚ್ ಆನ್ ಮಾಡೋದು. ಮತ್ತು ಇದರ ಸೌಂಡಿಗೆ ಇಲ್ವಾ ಎಲ್ಲರೂ ಓಡಿ ಹೋಗ್ಬೋದು ಅಂತ ಒಂದು ನಮ್ಮದು ಮಿಕ್ಸಿ. ನೋಡಿ ಎಷ್ಟು ದೊಡ್ಡ ಸೌಂಡ್ ಆಗ್ತದೆ ಅಂತೇಳಿ ತೋರಿಸ್ತೇನೆ ನಿಮಗೆ. ನೋಡಿ ಹೇಗೆ ಸೌಂಡ್ ಉಂಟಂತೇಳಿ ಇದರದ್ದು. ಸಣ್ಣ ಆಯ್ತು ನೋಡಿ, ಕಾಣ್ತಿದೆಯಲ್ವಾ? ಈಗ ಇದನ್ನಿಲ್ವಾ ಇದಕ್ಕೆ ಹಾಕ್ಲಿಕ್ಕೆ. ಓಕೆ, ಇದು ಸಹ ಆಯಿತು ನೋಡಿ. ನೋಡಿ ಇದು ಸಹ ಸ್ವಲ್ಪ ಬೆಂದಿದೆ ನೋಡಿ, ಇದು ಸಹ ಸ್ವಲ್ಪ ಬೆಂದಿದೆ ಅಲ್ವಾ? ಈಗ ಇದನ್ನು ಹಾಕುವ. ಓಕೆ, ಇದನ್ನು ಹಾಕ್ತಿದ್ದೇನೆ. ನೋಡಿ ಇನ್ನೂ ಸಹ ಸ್ವಲ್ಪ ನೀರು ಹಾಕಬೇಕಾಯ್ತು ಇದಕ್ಕೆ. ನೋಡಿ ಇದು ಮಂದ ಆಗಿದೆ, ಇಷ್ಟು ಮಂದ ಬೇಡ, ಸ್ವಲ್ಪ ನೀರು ಹಾಕುವ ಇದಕ್ಕೆ. ನೋಡಿ ಕುದೀತಾ ಉಂಟು. ಈಗ ನಾನು ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕ್ತೇನೆ. ಓಕೆ, 2 ಸ್ಪೂನ್ ಉಪ್ಪು ಹಾಕಬೇಕು. ಕಲ್ಲು ಉಪ್ಪು ಹಾಕ್ತಿದ್ದೇನೆ. ಕಲ್ಲು ಉಪ್ಪು ಹಾಕಿದ್ರೆ ಇಲ್ವಾ ಒಳ್ಳೆ ಟೇಸ್ಟ್ ಬರ್ತದಂತೆ, ಅದಕ್ಕೆ ನಾನು ಕಲ್ಲು ಉಪ್ಪು ಹಾಕ್ತಿದ್ದೇನೆ. ಓಕೆ, ನೋಡಿ 2 ಸ್ಪೂನ್ ಕಲ್ಲುಪ್ಪು. ಹೀಗೆ ಮತ್ತೆ ನೋಡುವ ಉಪ್ಪು ಅಂದರೆ ಸರಿಯಾಗಿದೆ ಇಲ್ವಾ ಅಂತ ಮತ್ತೆ ಹಾಕುವ. ಓಕೆ, ಈಗ 2 ಸ್ಪೂನ್ ಹಾಕಿದ್ದೇನೆ. ಮತ್ತೆ ನೋಡುವ ಸ್ವಲ್ಪ ಕುದೀಲಿ ಆಯಿತಾ? ನೋಡಿ ಈಗ ನಾನು ಮೀನು ಹಾಕ್ತಿದ್ದೇನೆ. ಓಕೆ, ಮತ್ತೆಂತ ಗೊತ್ತುಂಟಾ, 3 ಮುಟ್ಟೆ ಉಂಟಾಯ್ತಾ? ಇದು ಮೀನಿನ ಮುಟ್ಟೆ ಸಾಕ್ಬೇಕಂತೆ, ಆಗಿಲ್ವಾ ಒಳ್ಳೇದಾಗ್ತದಂತೆ. ಮುಟ್ಟೆ ಸಾಕಿದ್ರೆ ಇನ್ನೂ ಸಹ ಸ್ವಲ್ಪ ಚಂದ ಆಗ್ತದಂತೆ, ಹಾಗಾಗಿ ನಾನು 2 ಮುಟ್ಟೆ ಹಾಕ್ತಿದ್ದೇನೆ. ಓಕೆ, ಮೀನಿನ ಮುಟ್ಟೆ ಆಯ್ತಾ? ನೋಡಿ ಈಗ ಹಾಕುದು ನಾನು. ಇದು ಕುದೀತಾಯಿತು, ಹಾಗಾಗಿ ಈಗ ಮೀನು ಹಾಕ್ತಿದ್ದೇನೆ. ನನಗೆ ಸಾಕು, ನಾವೀಗ ಇಬ್ಬರೇ ಇರೋದು ಮನೆಯಲ್ಲಿ, ನಾನು ಮತ್ತು ನಂದು ಮಾವ ಇರೋದಾಯ್ತಾ. ಹಾಗಾಗಿ ನಮಗೆ 4 ಮೀನು ತಂದಿದ್ದಾರೆ, ನಮಗೆ ಅಷ್ಟು ಸಾಕು ಅಲ್ವಾ? ಇಬ್ಬರಿಗೆ ಅದಕ್ಕಿಂತ ಹೆಚ್ಚು ಬೇಕಾ? ಬೇಡ ಅಲ್ವಾ? ಮತ್ತೆಂತ ಗೊತ್ತುಂಟಾ, ಇವತ್ತು ನನ್ನ ತಂಗಿ ಸಹ ಬರ್ತಿದ್ದಾಳೆ. ಅವಳಿಗಿಲ್ವ ಮೀನು ಅಂದರೆ ಇಷ್ಟ. ಅವಳೇ ಹೇಳಿದ್ದು ನನಗೆ ನೀವು ಮೀನು ಮಾಡಿ ಅಂತೆಲ್ಲ, ಅದಕ್ಕೆ ನಾನು ಅವಳಿಗೋಸ್ಕರ ಮೀನು ಸಾಂಬಾರು ಮಾಡ್ತಿದ್ದೀನಿ. ಓಕೆ, ಹಾಗೆ ನಿಮಗೆ ಸಹ ತೋರಿಸುವ ಅಂತ, ನಿಮಗೆ ಸಹ ನೋಡಿ ಅಂತ ನಾನು ನಿಮಗೆ ಮಾಡ್ತಾ ಇರೋದು ವಿಡಿಯೋ. ಓಕೆ, ನೋಡಿ
3 ನಿಮಿಷ ಆಯ್ತಾ ಇಡ್ಲಿಕ್ಕೆ, ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕಿಲ್ಲ. 3 ನಿಮಿಷ ಇದನ್ನು ಬೇಲಿಗೆ ಇಡಬೇಕು. 3 ನಿಮಿಷ ಸಹ ಬೇಡ, ನಾನು 3 ನಿಮಿಷ ಇರ್ತೇನೆ, 3 ನಿಮಿಷ ಇರ್ತೇನೆ. ಹಾಗಾಗಿ ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಅದಕ್ಕಿಂತ ಜಾಸ್ತಿ ಇಟ್ಟರೆ ಅದು ಅದರ ಪೀಸ್ ಎಲ್ಲ ಸಪ್ರೇಟ್ ಆಗಿ ಹೋಗುತ್ತೆ. ಅದಕ್ಕಾಗಿ 3 ನಿಮಿಷ ಸಾಕು. ನೋಡಿ ಮಾವು ಬಂದದ್ದು ನೋಡ್ಲಿಕ್ಕೆ ಅವರಿಗೆ ಈಗ ನಾನು ಟೇಸ್ಟ್ ನೋಡ್ಲಿಕ್ಕೆ ಅವರು, ಉಪ್ಪು ನೋಡ್ಲಿಕ್ಕೆ ಅವರು. ಈಗ ನಾನು ಅವರಿಗೆ ಉಪ್ಪು ನೋಡ್ಲಿಕ್ಕೆ ಕೊಡ್ತೇನೆ. ಓಕೆ, ನೋಡಿ ಉಪ್ಪು ನೋಡ್ತಿದ್ದಾರೆ, ಚಪ್ಪೆ ಆಗಿದೆ ಅಂತ. ಈಗ ಸ್ವಲ್ಪ ಹಾಕು ಆಯ್ತಾ ಉಪ್ಪು ಹಾಕ್ಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಆಯ್ತಾ. ನೋಡಿ ಸಾಕಾಗಬೇಕು, ರೈಸ ಚಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಮೂರು ನಿಮಿಷ ಆಯ್ತು, ಈಗ ನಾನು ಆಫ್ ಮಾಡ್ತಾ ಇದ್ದೇನೆ. ಓಕೆ, ಆಯ್ತು, ಮೀನಿನ ಸಾಂಬಾರ್ ಆಯ್ತು. ನೋಡಿ ನೋಡಿ, ಎಸ್ ಆಗಿದೆ. ಈಗ ನಾನು ಆಫ್ ಮಾಡ್ತೇನೆ ಆಯ್ತಾ. ನೋಡಿ ನಂದು ಮೀನಿನ ಸಾರು ಆಗುವಾಗ ನಮ್ಮದು ರೈಸ್ ಸಹ ಬೆಂದಾಯಿತು. ನೋಡಿ 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 ಮಾವ ಈಗ ಊಟ ಮಾಡ್ತಿದ್ದಾರೆ. ಎಡ್ಡೆ ಆಗ್ತಾನೆ, ಒಳ್ಳೆ ಆಗಿದೆ ಇಲ್ವಾ ಅಂತ ಹೇಳ್ತಾರೆ. ನೋಡಿ ಎಡ್ಡೆ ಆಗ್ತಾನ, ಭಾರಿ ಖುಷಿ ಆಗಿದಂತೆ, ಒಳ್ಳೆ ಆಗಿದಂತೆ. ನಮ್ಮ ನಾಯಿ ಊಟ ಮಾಡ್ತಿದ್ದೆ ನೋಡಿ. ಓಯ್ ನಾ ಇಂಚಿತಿಲ್ಲ. ನೋಡಿ ತಿನ್ನೋದಲ್ಲೇ ಇದೆ ನಮ್ಮದು ನಾಯಿ. ನೋಡಿ ಊಟ ಮಾಡ್ತಿದ್ದೆ ನಾಯಿ ನಮ್ಮದು. ಅದಕ್ಕೆ ಸೊಳ್ಳೆ ಆಗಿದೆ ಅಂತೆ ಮೀನು ಸಾಂಬಾರು ಅಲ್ವಾ ಅದಯ್ಯ? ಎಡ್ಡಾತ ನನಗೆ ನೋಡಿ, ನೋಡುದಿಲ್ಲ, ಮಾತಾಡೋದು ಸಹ ಕೇಳೋದಿಲ್ಲ, ತಿನ್ನೋದ್ರಲ್ಲಿ ಬಿಸಿ ಇದೆ. ಒಳ್ಳೆ ಆಗಿದೆ ಅಂತೆ ಅದಕ್ಕೆ ಸಾಂಬಾರು, ಅದಕ್ಕೆ ಚಂದ ತಿಂತಿದ್ದಾನೆ. ನೋಡಿ ಈಗ ನಾನು ಸಹ ಊಟ ಮಾಡ್ತಿದ್ದೇನೆ. ಓಕೆ, ನಾನು ಸಹ ಊಟ ಮಾಡಿದ್ದೆ. ನೋಡಿ ನೋಡುವ ಹೇಗೆ ಆಗಿದೆ ಅಂತ. ಈಗ ಸೂಪರ್ ಆಗಿದೆ, ಒಳ್ಳೆಯದಾಗಿದೆ, ಗೊತ್ತುಂಟಾ? ಟೇಸ್ಟ್ ಆಗಿದೆ ಮೀನು. ನೋಡಿ ನನ್ನ ತಂಗಿ ಸಹ ಬಂದುಬಿಟ್ಲು. ಅವರು ಬರುವಾಗ 6 ಗಂಟೆ ಆಗಿದೆ. ನೋಡಿ ನಿಮಗೆ ಗೊತ್ತಾಯ್ತಲ್ವಾ ಹೇಗೆ ಮಾಡೋದು ಅಂತೇಳಿ. ನೀವು ಸಹ ಈಗ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನಮಗೆ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ಓಕೆನಾ? ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ನೋಡಿ ಹೋಗುದಲ್ಲ, ಅಲ್ಲಿ ಸಬ್ಸ್ಕ್ರೈಬ್ ಸಹ ಮಾಡಬೇಕು. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಟೈ ಅದೆಲ್ಲ ಹೋಗಬೇಕು. ಓಕೆ, ಆಗ ಓಕೆ ನಾವು ನೆಕ್ಸ್ಟ್ ಮಾಡುವ ವಿಡಿಯೋ ಬಂದು ನಿಮಗೆ ಫಸ್ಟ್ ಸಿಗುತ್ತೆ. ಓಕೆ, ಬಾಯ್, ಟೇಕ್ ಕೇರ್, ಟಾಟಾ.